ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇವತ್ತು ನನಗೆ ಸ್ವಲ್ಪ ಹುಷಾರಿರೋದ್ರಿಂದ ದನಿ ಚೆನ್ನಾಗಿ ಬರ್ತಾ ಇಲ್ಲ. ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ರಂಗೋಲಿ ಹಾಕೋತಾ ಇದ್ದೀನಿ. ಇವತ್ತು ನಾನು ನಿಮಗೆ ಯಾವ ರೀತಿ ಗಣೇಶನ ವಿಸರ್ಜನೆ ಮಾಡಿದ್ವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮಾತಾಡು ಮಾತಾಡು ಮುದ್ದು ಮಲ್ಲಯ್ಯ, ಮಾತಾಡದಿದ್ದರೆ ಬಿಡೆನಯ್ಯ. ನಮ್ಮ ಮ್ಯಾಗ ಇದ್ದ ನಿನಗ್ಯಾಕೋ ಸಿಟ್ಟ, ನಮಗ್ಯಾರಿಲ್ಲೋ ನಿನ್ನ ಬಿಟ್ಟ, ನಾನು ಗಣೇಶನಿಗೆ ಯಾವ ರೀತಿ ಕಿರೀಟವನ್ನು ಮಾಡೋದ ತೋರಿಸಿದ್ದೀನಿ, ಮತ್ತು ಎಲೆ ಹಾರವನ್ನು ಮಾಡೋದು ತೋರಿಸ್ಕೊಂಡಿದ್ದೀನಿ. ಇದನ್ನು ಚಾನಲ್ ಒಳಗೆ ಹಾಕೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಆಮೇಲೆ ಇವತ್ತು ಗೆಜ್ಜೆ ಹೂಬತ್ತಿಯನ್ನು ಹಾಕೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಯಾವ ರೀತಿ ಇತ್ತಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ನಿಜ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಮಾಡಿದ್ದು ನಾನಲ್ಲ, ನಮ್ಮ ಮಾಮಾರ ಮಗಳ ಮಾಡಿದ್ದು. ಇದನ್ನು ನಾನು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ಕಮೆಂಟ್ ಮಾಡಿದರು, ನೀವು ಕಿರೀಟ ಭಾಳ ಚೆನ್ನಾಗಿ ಮಾಡಿರತ್ತೆ ಹೇಳಿ. ಥ್ಯಾಂಕ್ ಯು ಸಿಸ್ಟರ್. ಇವತ್ತು ಮಂಡಳ ಗಣಪತಿ ವಿಸರ್ಜನೆ ಇದೆ, ಅದನ್ನು ಪಾರ್ಟ್ 2 ಒಳಗೆ ತೋರಿಸ್ಕೊತೀನಿ ನಾನು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡ್ರಿ. ನನಗೆ ಹುಷಾರಿಲ್ಲ ಅಂಥೇಳಿ 2 ದಿನ ಆಯಿತು ನಾನು ವ್ಲಾಗ್ ಮಾಡಿಲ್ಲ, ಡೈಲಿ ರುಟೀನ್ ಹಾಕಿಲ್ಲ. ನಾನು ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ. ಮತ್ತು ನಮಗೆ ಗಣೇಶ ವಿಸರ್ಜನೆಯಲ್ಲಿ ನಾವು ಸ್ಪರ್ಧೆ ಒಳಗೆ ಗೆದ್ದಿವತ್ತು ಹೇಳಿ ನನ್ನ ಮಗಳಿಗೊಂದು ನನಗೊಂದು ಬಾಲ್ ಗಿಫ್ಟ್ ಆಗೈತೆ ನೋಡ್ರಿ. ನಿಮ್ಮ ಜೊತೆ ಶೇರ್ ಮಾಡೀನಿ. ಇದೇ ರೀತಿ ನಂದು ವಿಡಿಯೋನ ನಾನು ಮಾಡಿಕೊಂಡಿದ್ದೆ. ನಾಳೆಯಿಂದ ನನ್ನ ಡೈಲಿ ರುಟೀನ್ ಹಾಕ್ತೀನಿ. ನೋಡಿದ್ರಲ್ಲ ಯಾವ ರೀತಿ ಗೆಜ್ಜೆ ಹೂಬತ್ತಿಯನ್ನು ಮಾಡತ್ತಾರಂತ ಹೇಳಿ. ತುಂಬ ಚೆನ್ನಾಗಿ ಆಗಿತ್ತು. ನಾವು ಯೂಟ್ಯೂಬಲ್ಲೇ ನೋಡಿ ಮಾಡಿದ್ವಿ. ಇವತ್ತು ಯಾವ ರೆಸಿಪಿ ತೋರಿಸಿಲ್ಲ, ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.